ರಾಜ್ಯ ಸರ್ಕಾರದ ಬರ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕ ರವಿಕುಮಾರ್ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಕಾಟಾಚಾರಕ್ಕೆ ಬರ ಅಂತ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ರವಿಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡಿದ್ದಾರೆ. ಬರ ಅಂತ ಘೋಷಿಸಿದ್ದಾರೆ, ಆದರೆ ಹಣವನ್ನ ಬಿಡುಗಡೆ ಮಾಡಿಲ್ಲ. ರೈತರಿಗೆ ಕಾಂಗ್ರೆಸ್ ಅನ್ಯಾಯವನ್ನು ಮಾಡಿದೆ ಅಂತ ರವಿಕುಮಾರ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಈಗಾಗಲೇ ಬರ ಅಧ್ಯಯನ ತಂಡ ಹಾಗಾಗಿ ಸರ್ಕಾರ ಒಂದ್ ರೀತಿ ಕಣ್ಣು ಮುಚ್ಚಿಕೊಂಡು ಆಡಳಿತವನ್ನೇ ನಡೆಸ್ತಾ ಇದೆ. ಸೌದತ್ತಿ ರಾಮದುರ್ಗದಲ್ಲಿ ವಿಪರೀತ ಬರ, ಕುರಿಗಳಿಗೆ ಕುಡಿಯೋಕ್ ನೀರಿಲ್ಲ, ಅಲ್ಲಿ ನೀರಿಲ್ಲ. ಏನ್ ಬರ ಅಧ್ಯಯನ ಮಾಡ್ಬಿಟ್ಟು 112 ತಾಲೂಕು ಅಂತ ಹೇಳ್ಬಿಟ್ಟಿದ್ರು. ಅದರೊಳಗೆ 89 ಸಿವಿಯರ್, 12 ಮಾಡರೇಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ರೈತರಿಗೆ ಮಾಡ್ತಕ್ಕಂತ ಘೋರ ಅನ್ಯಾಯ. ಮತ್ತೆ ಏನ್ ಮಾಡಿದಿರ, ಅನೌನ್ಸ್ಮೆಂಟ್ ಮಾಡಿದ್ರ, ಒಂದು ಪೈಸಾನು ಪರಿಹಾರ ಕೊಟ್ಟಿಲ್ಲ. ಇನ್ನು ಇದನ್ನ ಯಾವಾಗ ಕೊಡ್ತಿರೋ? ಯಡಿಯೂರಪ್ಪ ಅವರಿದ್ದಾಗ ಒಂದು ಹೆಕ್ಟೇರ್ಗೆ 27,000 ರೂಪಾಯಿ ಪರಿಹಾರ ಕೊಟ್ಟಿದ್ರು. ಯಾವುದು ಈ ನೀರಾವರಿ ಅಲ್ಲದ ಜಮೀನುಗಳಿಗೆ, ನೀರಾವರಿ ಜಮೀನುಗಳಿಗೆ 34,600 ಎಷ್ಟೋ ಕೊಟ್ಟಿದ್ರು. ನೀರಾವರಿ ಜಮೀನುಗಳಿಗೆ ರೈತರು 2 ಸರಿ ಎಲ್ಲರೂ ಬಿತ್ತಿದ್ರು, 3 ಸರಿ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.